ಇನ್ನು ಈ ಸಮಾಜದಲ್ಲಿ ಮಾಟ ಮಂತ್ರ ಮಾಡಿಸೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಕೋಲಾರದಲ್ಲಿ ನೋಡಿ, ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಟ ಮಂತ್ರ. ಮೃತ ವೈದ್ಯಾಧಿಕಾರಿಯ ಲಾಕರ್ ಕೊಠಡಿಯಲ್ಲಿ ವಾಮಾಚಾರ ನಡೆದಿತ್ತಂತೆ. ಮಾಲೂರು ವೈದ್ಯಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಬೀರು ಹೃದಯಾಘಾತದಿಂದ ವೈದ್ಯಾಧಿಕಾರಿ ಸಾವನ್ನಪ್ಪಿದರು. ಜೂನ್ 5ನೇ ತಾರೀಕು ಆಸ್ಪತ್ರೆಯಲ್ಲಿರುವಂಥ ಕೊಠಡಿ ತೆಗೆದಾಗ ವಾಮಾಚಾರ ಆಗಿದ್ದು ಪತ್ತೆಯಾಯಿತು. ಲೆಕ್ಕ ಹಾಕ್ಕೊಳ್ಳಿ ನೀವು, ಕೋಲಾರ ಆಸ್ಪತ್ರೆಯಲ್ಲೇ ಇವರು ಮಾಟ ಮಂತ್ರ ಮಾಡ್ತಾರೆ ಅಂತಂದರೆ ಈಗ ಏನು ಅಂದ್ಕೋಬೇಕು? ಓ, ಈ ಮನುಷ್ಯ ಸತ್ತಿದ್ದೇನೆ ಮಾಟ ಮಂತ್ರದಿಂದ ಅಂತ. ಮಾಟ ಮಂತ್ರ ಮಾಡಿಸೋವಂಥವ್ರಿಗೆ ಫುಲ್ ಡಿಮ್ಯಾಂಡ್ ಬಂದ್ಬಿಡುತ್ತೆ ಇವಾಗ. ಎಂಥ ಮೂರ್ಖರಿರ್ತಾರೆ ನೋಡಿ. ಮಾಡಿಸಿ ಹೆಂಗಾದ್ರೆ ಯಾವ್ದಾದ್ರು ಶತ್ರು ದೇಶಗಳಿಗೆ ಮಾಟ ಮಾಡಿಸಿ ಹೆಂಗಾದ್ರೆ. ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಈ ಕಡೆ ಚೈನಾ ಇದೆ. ಪದೇ 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 ಭಯೋತ್ಪಾದಕರನ್ನು ಬಿಡ್ತಾರಪ್ಪ. ಮಾಡಿಸಿ ಏನಾದ್ರು ಒಂದು ಮಾಟ ಗಿಟ್ಟನ್ನು. ವೈದ್ಯರನ್ನೂ ಬಿಡಲ್ಲ, ಆಸ್ಪತ್ರೆನೂ ಬಿಡಲ್ಲ. ಈ ರೀತಿ ಮಾಟ ಮಂತ್ರ ಹೆಂಗೆ ಪತ್ತೆ ಆಯಿತು? ವೈದ್ಯಾಧಿಕಾರಿ ಕೊಠಡಿನಲ್ಲಿ ಈ ಮಾಟ ಮಂತ್ರದ ವಸ್ತುಗಳು. ಮೃತ ಬಾವಲಿಗಳಿವೆ, 2 ಬೊಂಬೆಗಳಿವೆ. ಆ ಬೊಂಬೆಗಳು ನೋಡಿದ್ರೆ ಅಲ್ಲಿ ಇಲ್ಲಿ ಒಂದಿಷ್ಟು ಪಿನ್ನಿಗೂ ಚುಚ್ಚಿರ್ತಾರೆ. ಇವೆಲ್ಲ ನಂಬಿಕೆಗಳು. ವೈದ್ಯಾಧಿಕಾರಿಗೆ ಕೇಡು ಮಾಡಬೇಕು ಅನ್ನೋದ ಕಾರಣಕ್ಕೋಸ್ಕರ ಈ ವಾಮಾಚಾರ ಆಯ್ತಾ ಅಂತ ನಾವು ತೋರಿಸ್ತಾ ಇದ್ದೀವಿ. ಏನು ಒಳ್ಳೇದು ಮಾಡೋಕ್ಕೋಸ್ಕರ ಯಾರಾದರೂ ಈ ಥರ ಮಾಟ ಮಾಡಿಸಿರ್ತಾರಾ? ವೈದ್ಯಾಧಿಕಾರಿಯ ಚೇಂಬರ್ನಲ್ಲೇ ಈ ರೀತಿ ವಸ್ತುಗಳು ಪತ್ತೆಯಾಗಿವೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜೇಂದ್ರ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ರಾಜೇಂದ್ರ, ಏನಿದು ಈ ಮಾಟ ಮಂತ್ರ? ರಂಗನಾಥ್, ನಿಜಕ್ಕೂ ಇದೊಂದು ರೀತಿಯ ಆಶ್ಚರ್ಯ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಜೂನ್ 5ನೇ ತಾರೀಕು ಹೃದಯಾಘಾತದಿಂದ ಡಾಕ್ಟರ್ ವಸಂತ್ ಕುಮಾರ್ ಅವರು ಮೃತಪಡ್ತಾರೆ. ಆದ್ರೆ ಏನು ಜುಲೈ 5ನೇ ತಾರೀಕು ಅವರ ಕೊಠಡಿಯನ್ನ ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ಓಪನ್ ಮಾಡಿದಂತ. ಅಲ್ಲ, ಅವರು ಮೃತಪಟ್ಟಿದ್ದಲ್ಲಿ ಆಸ್ಪತ್ರೆನಲ್ಲ, ಮನೆಯಲ್ಲ? ಇಲ್ಲ, ಅವರು ಬೆಂಗಳೂರಿನಿಂದ ಆಸ್ಪತ್ರೆಗೆ ಬರುವಂತ ಸಂದರ್ಭದಲ್ಲಿ ರೈಲ್ನಲ್ಲಿ ಹೃದಯಾಘಾತ ಆಗಿ ರೈಲ್ನಲ್ಲೇ ಮೃತಪಟ್ಟಿರ್ತಾರೆ ಅವರು. ಅದಾದ ನಂತರದಲ್ಲಿ ಅವರ ಏನ್ ಕೊಠಡಿ ಇತ್ತು, ಆ ಕೊಠಡಿನಲ್ಲಿ ಕೆಲವೊಂದು ಮೊಬೈಲ್ ಇದೆಲ್ಲ ಇದಾವೆ ಅಂತ ಹೇಳ್ಬಿಟ್ಟು ಅವರು ಕುಟುಂಬಸ್ಥರು ಹೇಳಿದಾಗ ಅವ್ರ ಸಮ್ಮುಖದಲ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ಇದನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ನಿಜಕ್ಕೂ ಅವ್ರ ಕುಟುಂಬಸ್ಥರು ಕೂಡ ತುಂಬಾ ಗಾಬರಿ ಆಗ್ತಾರೆ. ಯಾಕಂದ್ರೆ ಆ ಬಾಕ್ಸ್ ನಲ್ಲಿ ಒಂದು ಜ್ಯೂಸ್ ಮಾಡುವಂತ ಇದಿರ್ಬೋದು, ಮಿಷಿನ್ ಇರ್ಬೋದು ಅಂತ ಹೇಳಿ ಓಪನ್ ಮಾಡಿದಾಗ ಆ ಬಾಕ್ಸ್ ನಲ್ಲಿ ಈ ರೀತಿ 2 ಬೊಂಬೆಗಳು ಸಿಗ್ತವೆ. ಅದನ್ನ ನೋಡಿ ಅವರ ಹೆಂಡತಿ ಮತ್ತೆ ಅವ್ರ ಮಕ್ಳು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಗಾಬರಿಯಾಗಿ ಅದನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಇದನ್ನ ವಸಂತ್ ಕುಮಾರ್ ಅವರೇ ತಂದಿಟ್ಟಿದ್ರ ಅಥವಾ ವಸಂತ್ ಕುಮಾರ್ ಅವ್ರಿಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿ ಅವ್ರಿಗೆ ಈ ತರ ಆಘಾತ ಆಯ್ತಾ ಅನ್ನುವಂತ ಒಂದು ಅನುಮಾನವನ್ನ ಅವ್ರ ಕುಟುಂಬಸ್ಥರು ವ್ಯಕ್ತಪಡಿಸಿರುವಂತದ್ದು. ರಂಗನಾಥ್, ಇಡೀ ಆಸ್ಪತ್ರೆಯಲ್ಲಿ ಒಂದು ರೀತಿಯ ಗಾಬರಿಯ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಎಲ್ಲೆಲ್ಲಿ CCTV ಏನು ಇಲ್ವೇನ್ರಿ ಅಲ್ಲಿ? ಯಾರು ಒಳಗಡೆ ಹೋದ್ರು ಬಂದ್ರು ಅದ್ರ ಬಗ್ಗೆ? ಆ CCTV ಬ್ಯಾಕಪ್ ಅನ್ನು ಕೂಡ ಚೆಕ್ ಮಾಡಿದಾಗ ಆ CCTV ಬ್ಯಾಕಪ್ ಅಲ್ಲಿ ಕೇವಲ 7 ದಿನದ್ದು ಮಾತ್ರ ಇದಿರುತ್ತೆ. ಆದ್ರೆ ಇವರು 1 ತಿಂಗಳ ನಂತರದಲ್ಲಿ ಬಂದು ಆ ಒಂದು ಕೊಠಡಿಯನ್ನ ಓಪನ್ ಮಾಡಿರುವಂತದ್ದು ರಂಗನಾಥ್. ಹಾಗಾಗಿ 1 ತಿಂಗಳ ಬ್ಯಾಕಪ್ ಅನ್ನ ಅವರು ರಿಕವರಿ ಮಾಡಿದ ನಂತರದಲ್ಲೇ ಅದನ್ನ ಏನಾಗಿದೆ, ಯಾರು ತಂದಿಟ್ರು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿರುವಂತ ವೈದ್ಯಾಧಿಕಾರಿಗಳಿಗೆ ಏನಿದ್ದಾರೆ ಅವರು ಈಗ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟು ಅದನ್ನ ಒಂದು ತನಿಖೆ ಮಾಡಿಸಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ದಾರೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.